ಚಿಲ್ಲರೆ ಆಯ್ತು. ಈ ಬೆಳೆ ಈ ಮೂರನೇ ಬೆಳೆ ಬಿಟ್ಟಿದ್ವಿ. ಸೆಕೆಂಡ್ನೇ ಬೆಳೆಗೆ ಒಳ್ಳೆ ರೇಟ್ ಸಿಕ್ತು. ಎಷ್ಟು ಲಕ್ಷ ಬಂತು? ಒಂದು 16 ಲಕ್ಷ ಬಂತು ಸೆಕೆಂಡ್ನೇ ಬೆಳೆಯಲ್ಲಿ. ಫಸ್ಟ್ನೇ ಬೆಳೆಯಲ್ಲಿ 7.25 ಬಂತು. 7.25 ಲಕ್ಷ ಬಂತು. ಜೀರೋ ಕಟ್ಟಿಂಗ್. ಸೊ ಇದು ಮೂರನೇ ಬೆಳೆಗೆ ಬಿಟ್ಟಿದ್ವಿ. ಇದು ಮೂರನೇ ಬೆಳೆಗೆ ಬಿಟ್ಟಿದ್ವಿ. ಇದು ಸ್ವಲ್ಪ ಈ ವರ್ಷ ಕಡಿಮೆ ಆಗಿದೆ ಅಂದ್ರೆ ಚೆನ್ನಾಗಿ ಫ್ಲವರ್ ಬಂದಿತ್ತು, ಪೀಸು ಆಗಿತ್ತು. ಈ ಕ್ಲೈಮೇಟ್ ಸರಿ ಇಲ್ದನ ತುಂಬಾ ಕೋಲ್ಡ್. ಈಗ ಶಿವರಾತ್ರಿ ಬಂದ್ರು ಯುವ ಬೀಳೋದು, ಕವಳ ತರ ಬರೋದು. ನಾವ್ ಸತಿ ಎಂತ ಔಷಧ ಕಾಸ್ಟ್ಲಿ ಔಷಧ ತಂದು ಹೊಡೆದ್ರು ಕನಿಷ್ಠ ಒಂದ್ ಬೆಳಿಗ್ಗೆ ಬಂದ್ ನೋಡಿ ಒಂದ್ ಗಿಡ 20 ರಿಂದ 15 ಕಾಯಿ ಪೀಸ್ ಆಗಿರೋದು ಉದ್ರೋದು. ನೀವು ಯಾವ ತಿಂಗಳಲ್ಲಿ ಎತ್ತರಲ್ಲಿ ಹೊಡೆದ್ರಿ? ನಾವು ಸತಿ ಬಂದು ಡಿಸೆಂಬರ್ ಓಸ್ನೇ ಬೆಳೆ ಡಿಸೆಂಬರ್ 8ನೇ ತಾರೀಕು ಹೊಡೆದ್ವಿ. ಈ ಸತಿ ಒಂದ್ ತಿಂಗಳು ಮುಂಚೆ ಹೊಡೆದ್ವಿ, ನವೆಂಬರ್ಗೆ ಹೋಗ್ಬಿಟ್ವಿ. ಸಮಸ್ಯೆ ಆಗಿದೆ, ಅದೊಂದು ಸಮಸ್ಯೆ ಆಯ್ತು. ನೀವು ಡಿಸೆಂಬರ್ ಹೊಡೆದಿದ್ರೆ ಡಿಸೆಂಬರ್ ಸಮಸ್ಯೆ ಬರ್ತಿಲ್ಲ. ಈಗ ಒಳ್ಳೆ ಫ್ಲವರ್ ಇರೋದು, ಇದು ವಾತಾವರಣನು ಕ್ಲೈಮೇಟ್ ಅನ್ನು ಸರಿಯಾಗಿರೋದು. ಈಗ ಪೀಸ್ ವಾತಾವರಣಕ್ಕೆ ಇರೋದು ಇವನು ಬೀಳ್ತಿಲ್ಲ. ಅದು ನಮಗೆ ಸೆಟ್ಟಿಂಗ್ ಹಿಂದ್ ವರ್ಷ ಹೆಂಗ್ ಸೆಟ್ಟಿಂಗ್ ಆಯ್ತಾ ಇದು ಡಬಲ್ ಆಗೋದು. ಹೋದ್ ಸತಿ 1.5 ಬಾಕ್ಸ್ ಆಗಿದ್ರೆ ಈ ಸತಿ ಒಂದ್ ಗಿಡಕ್ಕೆ 2 ಬಾಕ್ಸ್ ಅಂದ್ರೂ 2,000 ಮ್ಯಾಲ್ ಬಾಕ್ಸ್ ಆಗವು. ಏನಂದ್ರೆ ನಮಗೆ ಮಗ್ಗುನು ಬಂದಿತ್ತು, ಪೀಸುನು ಆಗಿತ್ತು. ಈ ಯುವ ವಾತಾವರಣ ಜಾಸ್ತಿ ಆಗಿ ಕ್ಲೈಮೇಟ್ ಕೋಲ್ಡ್ ಆಗಿ ಅದು ಡ್ರಾಪ್. ನಿಮಗೆ ಹೂಗಳು ನಿಲ್ಲಿಲ್ಲ, ಡ್ರಾಪ್ ಆಗ್ಬಿಡ್ತು. ಅದೇ ನೀವು ಇತ್ರೇಲನ್ನ ಇನ್ನು ಒಂದು ತಿಂಗಳು ಡಿಲೇ ಮಾಡಿ ಇತ್ರೇಲನ್ನ ಸ್ಪ್ರೇ ಮಾಡಿದ್ರೆ, ಡಿಸೆಂಬರ್ 15 ನಂತರ ಹೊಡೆದಿದ್ರೆ ನಿಮಗೆ ಈ ಸಮಸ್ಯೆ ಬರ್ತಿರ್ಲಿಲ್ಲ. ಕರೆಕ್ಟ್. ಸೊ ಹಾಗಾಗಿ ನೋಡಿ, ಒಂದು ಸಣ್ಣ ಮಿಸ್ಟೇಕು ಸಾಕಷ್ಟು ಪ್ರಾಬ್ಲಮ್ ಮಾಡುತ್ತೆ ರೈತರಿಗೆ. ತಿಳ್ಕೋಬೇಕು, ನಮ್ಗೆ ಗೊತ್ತಾಗ್ಬಿಡೋದು, ಅನುಭವ ಬಂದು. ಮತ್ತೆ ನಾವು ಏನಂದ್ರೆ ಈ ಸರಿ ನವೆಂಬರ್ ಹೋಗಿದ್ದೆ ಅಲ್ಲ, ಡಿಸೆಂಬರ್ ಹೊಡೆದಿದ್ರೆ ನಮ್ದು ಹಿಂದ್ ವರ್ಷ ಏನ್ ಬೆಳೆ ಆಗಿತ್ತ ಡಬಲ್ ಆಗೋದು. ಈಗ ಸಸಿಗಳು ನೋಡಿ, ಕೆಲವೊಂದು ಗಿಡಗಳು ಕನಿಷ್ಠ 2 ಬಾಕ್ಸ್ ಇಂದ 2.5 ಬಾಕ್ಸ್ ಹಣ್ಣು ಆಗ್ಬಿಡೋದು. ರೋಗ ಏನು ಇರಲಿಲ್ಲ, ಚೆನ್ನಾಗೆಲ್ಲ ಕಾಯಿನ ಸೈಜ್ ಬಂದಿತ್ತು. ಹಿಂದ್ ವರ್ಷದಿಂದ ಡಬಲ್ ಆಗೋದು. ಇನ್ನೊಂದು ಸಮಸ್ಯೆ ಏನಾಗಿದೆ ನೋಡಿ, ಈ ಇಷ್ಟು ಗಾತ್ರ ಹಣ್ಣು ಬಂದಾದ್ಮೇಲೆ ನಾವು ಯಾವುದೇ ಕಾರಣಕ್ಕೆ ನೈಟ್ರೋಜನ್ ಅಂದ್ರೆ ಸಾರಜನಕ ಕೊಡಬಾರ್ದು. ನೀವು ಅದೊಂದು ಸಣ್ಣ ಮಿಸ್ಟೇಕ್ ಆಗಿದೆ. ನೀವು DAP ಕೊಡ್ತಾ ಇದ್ದೀರಿ. DAP ನಲ್ಲಿ 18% ಸಾರಜನಕ ಇರುತ್ತೆ. ಸೊ ಅದು ಸಾರಜನಕ ಕೊಟ್ಟಷ್ಟು ಕುಡಿ ಜಾಸ್ತಿ ಆಗುತ್ತೆ, ಚಿಗುರು ಜಾಸ್ತಿ ಬರುತ್ತೆ. ನೋಡಿ, ಇಲ್ಲೆಲ್ಲ ಚಿಗುರು ಜಾಸ್ತಿ ಬಂದಿದೆ. ಚಿಗುರು ಜಾಸ್ತಿ ಬಂದಿದೆ ಈ ತರ ನೋಡಿ. ಅಲ್ಲಿ ಈ ಮರದಲ್ಲೆಲ್ಲ ಇದು ಪೂರ್ತಿ ಇನ್ನು ನಿಮಗೆ ಕಾಯೇ ಬಂದಿಲ್ಲ, ಬರೀ ಚಿಗುರೆ ಬರ್ತಾ ಇದೆ. ಅಂದ್ರೆ ಸಾರಜನಕವನ್ನ ನಾವು ಪೀಚ್ ಆಗಿ ಒಂದ್ ಸ್ವಲ್ಪ ದೊಡ್ಡ ಸೈಜ್ ಆಗ್ತಿದಂಗೆ ಸಾರಜನಕವನ್ನ ಸ್ಟಾಪ್ ಮಾಡಬೇಕು. ಓನ್ಲಿ ಈ ಸಲ್ಫೇಟ್ ಆಫ್ ಪೊಟ್ಯಾಶ್ ಅಥವಾ ಫಾಸ್ಫರಸ್ ಮಾತ್ರ ಕೊಡಬೇಕಾಗುತ್ತೆ.